ಸೊ ಈಗ ನಾನು ನಿಮ್ಗೆ ಎರಡು ಹೆಸರು ಕೊಡ್ತೀನಿ. ಒಂದು ಬಂದು ಶನಾಯ, ಇನ್ನೊಂದು ಹೆಸರು ಬಂದು ಸರಸ್ವತಿ. ಸೊ ಯೂಶಲಿ ಆ ಎರಡು ಹೆಸರು ಕೇಳಿದಾಗ ಯೂಶಲಿ ಜನಗೆ ಏನ್ ಅನ್ಸುತ್ತೆ ಅಂದ್ರೆ, ಶನಾಯ ಅನ್ನೋದು ಒಂದು ಲಕ್ಸುರಿ, ರಿಚ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಹುಡುಗಿ. ಸರಸ್ವತಿ ಅನ್ನೋಳು ರೂರಲ್, ಅರ್ಬನ್ ಮತ್ತೆ ಮಿಡಲ್ ಕ್ಲಾಸ್ ಹುಡುಗಿ ಅಂತ ಅನ್ಸುತ್ತೆ ಜನಕ್ಕೆ. ಈ ತರ ಯೋಚನೆ ಮಾಡೋರು ನೀವು ಒಬ್ರೇ ಅಲ್ಲ. इबान आहाना स्कूल में क्या क्या हुआ आज? मॉम इट वाज क्रेजी. सो आई वाज प्लेइंग फुटबॉल विद आहान, अरहान एंड आयान और फिर अव्यान ने क्लास बंक कर ली तो टीचर ने बोला आयान, अमान और इबान यू गो एंड फाइंड. माय डे वाज हॉरिबल. अनायान अलाया टोल्ड आलिया विद ए की अलाया विद वाई और अलाया विद एएच के साथ मैंने उसकी बिचिंग की और फिर अलाना, आयाना और आर्याना उसकी साइड लेने लग गए. फिर शनाया और शयाना भी बोलने लग गए कि हाँ वी टोटली अग्री और अब इनमें से कोई मेरे से बात नहीं कर रहा है, मैंने तो कुछ किया भी नहीं है. ಈಗ ಈ ಒಂದು ಫನಿ ವಿಡಿಯೋ ನಾನು ನಿಮ್ಮ ಹತ್ರ ಏನ್ ಶೇರ್ ಮಾಡಿದೆ, ಅದರಲ್ಲಿ ಕೆಲವು ಕಾಮನ್ ಏನಿತ್ತು ಅಂದ್ರೆ, ಯೂಶಲಿ ಹೆಂಗಸರದು ಹೆಸರು ಶನಾಯ, ಆಲಿಯಾ ಎಲ್ಲ ಎ ಇಂದ ಎಂಡ್ ಆಗತ್ತೆ. ಆದ್ರೆ ಹುಡುಗರ್ದು ಯೂಶಲಿ ಆನ್ ಇಂದ ಎಂಡ್ ಆಗತ್ತೆ. ಮತ್ತೆ ಫೈನಲಿ ಈ ಮೇಜರ್ ಹೆಸರುಗಳು ಏನ್ ನೋಡಿದ್ರು ಆ ವಿಡಿಯೋ ಅಲ್ಲಿ, ಇದೆಲ್ಲ ಯೂಶಲಿ ಬಾಲಿವುಡ್ ಇಂದ ಇನ್ಸ್ಪೈರ್ ಆಗಿರೋ ಹೆಸರುಗಳು. ಈ ಒಂದು ಇನ್ಸ್ಟಾಗ್ರಾಮ್ದು ರೀಲ್ ನಾನು ನಿಮ್ಮ ಹತ್ರ ಏನ್ ಶೇರ್ ಮಾಡಿದೆ, ಅದು ಎಷ್ಟು ಮಟ್ಟಿಗೆ ನಿಜ ಅಂದ್ರೆ ಅದರಲ್ಲಿ ಒಂದು ರಿಸರ್ಚ್ ಕೂಡ ಇದೆ. ಸೊ ಆ ರಿಸರ್ಚ್ ಅಲ್ಲಿ 50 ಮೋಸ್ಟ್ ಟ್ರೆಂಡಿಂಗ್ ಹೆಸರುಗಳನ್ನ ಕಲೆಕ್ಟ್ ಮಾಡ್ತಾರೆ. ಆ 50 ಮೋಸ್ಟ್ ಟ್ರೆಂಡಿಂಗ್ ಹುಡುಗಿರ ಹೆಸರಲ್ಲಿ ಈಗ ನೀವು ಆ ವಿಡಿಯೋ ಅಲ್ಲಿ ಯಾವ್ಯಾವ ಹೆಸರು ನೋಡಿದ್ರೋ ಅದೆಲ್ಲ ಬರುತ್ತೆ. ಈಗ ಇವತ್ತು ಈ ವಿಡಿಯೋ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ, ಅಪ್ಪ ಅಮ್ಮಂದಿರು ತನ್ನ ಮಕ್ಕಳಿಗೆ ಹೆಸರು ಇಡಬೇಕಾದ್ರೆ ಯಾವ ಫ್ಯಾಕ್ಟರ್ಸ್ ನ ಇನ್ಕ್ಲೂಡ್ ಮಾಡ್ತಾರೆ ಅಂತ. ಹಿಂದೂ ಅನ್ನೋ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸ್ವರಾಜ್ ಮತ್ತೆ ಸ್ವದೇಶ್ ಅನ್ನೋರು ಹೆಸರು ಯಾರು ಇದಾರೋ ಇವತ್ತು, ಅವ್ರು ಯೂಶಲಿ ಅವ್ರದ್ದು ಮೀಡಿಯನ್ ಏಜ್ ಬಂದು 70 ಇಯರ್ಸ್. ಅಂದ್ರೆ ಬೇಸಿಕ್ಲಿ ಅವರು ಇಂಡಿಯಾಸ್ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಆ ಒಂದು ಹೆಸರು ತುಂಬಾ ಪಾಪ್ಯುಲರ್ ಆಗಿತ್ತು ಅಂತ. ಅದೇ ತರ ಇಂದಿರಾ ಅನ್ನೋ ಒಂದು ವರ್ಡ್ ಆರ್ ಇಂದಿರಾ ಅನ್ನೋ ಒಂದು ಹೆಸರು ನಿಮ್ಗೆ ಯೂಶಲಿ ಮೀಡಿಯನ್ ಏಜ್ 40 ಇಂದ 53 ತನಕ ಬರುತ್ತೆ ಅವರ ಇವತ್ತಿನ ಮೀಡಿಯನ್ ಏಜ್ ಬಂದು. ಅಂದ್ರೆ ಅರ್ಥ ಏನು ಅಂದ್ರೆ, ಇಂದಿರಾ ಗಾಂಧಿ ಇರೋ ಟೈಮ್ ಅಲ್ಲಿ ಆ ಒಂದು ಹೆಸರು ಪಾಪ್ಯುಲರ್ ಆಗಿತ್ತು ಅಂತ. ಇದೇ ತರ ಅಮಿತಾಬ್ ಬಚ್ಚನ್, ಟ್ವಿಂಕಲ್ ಖನ್ನಾ, ರವೀನಾ ಟಂಡನ್, ಶಾರುಖ್, ಕಾಜೋಲ್ ಅಂತ ಎಲ್ಲಾರ್ದು ಹೆಸರು ಅವ್ರು ಇರೋ ಒಂದು ಎರಾಲಿ ಸ್ವಲ್ಪ ಫೇಮಸ್ ಆಗಿತ್ತು. ಆವಾಗ ಜನ ಅವ್ರ ಮಕ್ಕಳನ್ನ ಅವ್ರ ಹೆಸರು ಇಡಕ್ಕೆ ಶುರು ಮಾಡಿದ್ರು. ಸೊ ಈಗ ಈ ಗ್ರಾಫ್ ನೋಡಿ, ಈ ಗ್ರಾಫ್ ಅಲ್ಲಿ ಶಾರುಖ್ ಮತ್ತೆ ಐಶ್ವರ್ಯ ಅನ್ನೋ ಒಂದು ಹೆಸರು ತುಂಬಾ ಪಾಪ್ಯುಲರ್ ಆಗಿದೆ ಯಂಗ್ ಜನರೇಷನ್ ಅಲ್ಲಿ. ಇನ್ನು ಡೀಟೇಲ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಒಂದು ಪೆಪ್ಸಿ ಆಡ್ ನೋಡಿ, ನಿಮ್ಗೆ ಬಹುಶಃ ಜ್ಞಾಪಕ ಇರಬೇಕು. Hi, I'm your new neighbor. Can I have a Leher Pepsi? Yeah, sure. See? That must be Sanju. Sanju? Hi, I'm Sanjana. Got another Pepsi? Sure. ಸೊ ಈ ಒಂದು ಆಡ್ ಅಲ್ಲಿ 3 ರೈಸಿಂಗ್ ಸ್ಟಾರ್ಸ್ ಇದ್ರು ಅವಾಗ, ಅಮೀರ್ ಖಾನ್, ಮಹಿಮಾ ಚೌಧರಿ ಮತ್ತೆ ಐಶ್ವರ್ಯ ರಾಯ್. ಬಟ್ ತುಂಬಾ ಫೋಕಸ್ ಇಲ್ಲಿ ಕೊಡೋದು ಅವರು ಐಶ್ವರ್ಯ ರಾಯ್ ಅವರ ಹೆಸರು ಸಂಜನಾ ಅಂತ. ಸೊ ಆ ಒಂದು ಟೈಮ್ ಅಲ್ಲಿ 1993 ಅನ್ನೋ ಟೈಮ್ ಅಲ್ಲಿ ಸಂಜನಾ ಅನ್ನೋ ಹೆಸರು ಹೆಣ್ಮಕ್ಳಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು. ಈಗ ನಿಮ್ಗೆ ಅನ್ನಿಸ್ಬೋದು, ಒಂದ್ ಆಡ್ ನೋಡಿ ಇಲ್ಲ ಐಶ್ವರ್ಯ ರಾಯ್ ನೋಡಿ ಅವಲ್ಲ ಅವ್ರ ಹೆಸರು ನೋಡಿ ಜನ ಹೆಂಗಪ್ಪ ಅವ್ರ ಮಕ್ಕಳ ಹೆಸರೆಲ್ಲ ಸಂಜನಾ ಸಂಜನಾ ಅಂತ ಇಡ್ತಾರೆ ಅಂತ. ಸೊ ನಿಮ್ಗೆ ಅದು ಬಹುಶಃ ತುಂಬಾ ಸಿಲ್ಲಿ ಅನ್ಸ್ಬೋದು, ಬಟ್ ಇದ್ರದ್ದು ಕೂಡ ರಿಸರ್ಚ್ ಆಗಿದೆ. ಸಂಜನಾ ಅನ್ನೋ ಹೆಸರು ಯಾರ್ಯಾರಿದ್ದಾರೆ, ಅವ್ರ ವಯಸ್ಸೇನು, ಇಲ್ಲ ಅವರು ಒಂದು ಯಾವ ಎರಾದಲ್ಲಿದ್ರು, ಮತ್ತೆ ಅವ್ರ ಪೇರೆಂಟ್ಸ್ ಹೇಗೆ ಅವ್ರ ಹೆಸರನ್ನ ಲಿಂಕ್ ಮಾಡಿದ್ರು, ಕೋರಿಲೇಟ್ ಮಾಡಿದ್ರು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ ಈ ಒಂದು ಆರ್ಟಿಕಲ್. ಆವಾಗ ಅರ್ಥ ಆಗೋದು, ಎಲ್ಲಾರ ಪೇರೆಂಟ್ಸು ಆ ಒಂದು ಆಡ್ ಇಂದ ಇನ್ಸ್ಪೈರ್ ಆಗಿ ಐಶ್ವರ್ಯ ರಾಯ್ ಇಂದ ನೋಡಿ ಅವ್ರನ್ನ ರೋಲ್ ಮಾಡೆಲ್ ಆಗಿ ತಗೊಂಡು ಇನ್ಸ್ಪೈರ್ ಆಗಿ ಅವ್ರ ಮಕ್ಕಳು ಅದೇ ತರ ಇರ್ಲಿ ಅಂತ ಸಂಜನಾ ಅಂತ ಹೆಸರಿಡ್ತಾರೆ. ಈಗ ಆ ಆಡ್ ಅಲ್ಲಿ ತುಂಬಾ ಕಾಮನ್ ಆಗಿರೋದು ಏನು ಅಂದ್ರೆ, ಐಶ್ವರ್ಯ ರಾಯ್ ಹೂಸ್ ಅ ಬ್ಯೂಟಿಫುಲ್ ವುಮೆನ್, ಅವಳು ಮಾಡರ್ನ್ ಆಗಿದ್ದಾಳೆ, ಅವಳ ಹೆಸರಲ್ಲಿ ಸಂಜನಾ ಅನ್ನೋ ಒಂದು ಹೆಸರಲ್ಲಿ ಒಂದ್ ಸ್ವಲ್ಪ ಪಾಸಿಟಿವಿಟಿ ಇದೆ, ಸಕ್ಸಸ್ಫುಲ್ ಆಗಿ ಕೇಳಿಸುತ್ತೆ ಆ ಮಗು ಹೆಸರು, ರೈಟ್? ಸೊ ಇದೆಲ್ಲ ಕೋ ರಿಲೇಷನ್ ಅಲ್ಲಿ ಇಟ್ಕೊಂಡು ಅವ್ರು ಬಹುಶಃ ಒಂದು ನಿರ್ಧಾರ ತಗೊಂಡಿರ್ಬೋದು ಅಂತ. ಇವತ್ತಿನ ಮಾಡರ್ನ್ ಟೈಮ್ಸ್ ಅಲ್ಲಿ ಶನಾಯ, ಆಲಿಯಾ, ಕಿಯಾರಾ, ಶಾಯರಾ ಅಂತ ಈ ಒಂದು ಹೆಸರುಗಳು ಏನಿದೆಯೋ ಅದು ಯೂಶಲಿ ನಿಮಗೆ ಏನ್ ಡಿಪೆಕ್ಟ್ ಮಾಡುತ್ತೆ? one modern woman, one free woman, one very beautiful, charismatic, ಇಲ್ಲ ಒಂದು ಸ್ಟ್ರೇಟ್ ಫಾರ್ವರ್ಡ್, ಇಲ್ಲ ಒಂದು ಇಂಡಿಪೆಂಡೆಂಟ್,
ಆರ್ ಹೈ ಕ್ಲಾಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ನಿಮ್ಗೆ ಯೂಶಲಿ ಆ ಒಂದು ವರ್ಡ್ ಇಲ್ಲ ಒಂದು ಹೆಸರಿಂದಲೇ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಎಲ್ಲೋ ಇದಿರ್ಬೋದು ಅಂತ, ರೈಟ್? ಸೊ ಅದನ್ನೇ ಅಪ್ಪ ಅಮ್ಮ ಅವರ ಮಕ್ಕಳಿಗೆ ಇರ್ಲಿ ಈ ತರ ಒಂದು ಡಿಪಿಕ್ಟ್ ಆಗ್ಲಿ ಅಂತ ಮಾಡ್ತಾರೆ. ಈಗ ಆಬ್ವಿಯಸ್ ಅಲ್ಲ, ಯಾವುದೋ ಒಂದು ಬಾಲಿವುಡ್ ಮೂವಿಯಲ್ಲಿ ಕ್ಲರ್ಕ್ ಇಲ್ಲ ಒಂದು ಸ್ಕೂಲ್ ಟೀಚರ್ ಇಲ್ಲ ಇನ್ಯಾರ್ದೋ ಹೆಸರು ಈ ತರ ಎಲ್ಲ ಇರಲ್ಲ. ಶನಾಯ, ಕಿಯಾರ ಅಂತ ಏನಿರಲ್ಲ. ಸೊ ಆ ಹೆಸರಲ್ಲಿ ಏನೋ ಒಂದು ಮೀನಿಂಗ್ ಇದೆ, ಏನೋ ಒಂದು ಆರಾ ಇದೆ, ಒಂದು ಎನರ್ಜಿ ಇದೆ. ಅದನ್ನ ಜನ ಇಷ್ಟಪಟ್ಟು ಅದೇ ನಮ್ಮ ಮಕ್ಕಳಿಗಾಗ್ಲಿ ಅಂತ ಬಹುಶಃ ಡಿಸೈಡ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಬಂದು ಗ್ಲೋಬಲೈಸೇಷನ್. ಸೊ ಯೂಶಲಿ 19th ಮತ್ತೆ 20th ಸೆಂಚುರಿಯಲ್ಲಿ ನಾವು ಯೂಶಲಿ ಕೃಷ್ಣ, ಶಿವ್ ಮತ್ತೆ ಪಾರ್ವತಿ ಅನ್ನೋ ಹೆಸರು ತುಂಬಾ ಕಾಮನ್ ಆಗಿ ನೋಡ್ತೀವಿ. ಸೊ ಬೇಸಿಕ್ಲಿ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅವರ ತಂದೆ ತಾಯಿ ಅವ್ರ ಮಕ್ಕಳಿಗೆ ನಾವು ನಮ್ಮ ಕಲ್ಚರ್, ನಮ್ಮ ರಿಲಿಜನ್ ಇಂದ ನಾವು ಎಷ್ಟು ಹತ್ತಿರ ಇದೀವಿ ಅಂತ ತೋರಿಸ್ಕೊಳ್ಳೋದಿಕ್ಕೆ, ಇಲ್ಲ ನಮ್ಮ ರೂಟ್ಸ್ ಏನು ಅಂತ ಒಂದು ತೋರಿಸ್ಕೊಳ್ಳೋದಿಕ್ಕೆ ಅವ್ರ ಮಕ್ಕಳ ಹೆಸರನ್ನ ಅದು ಇಡ್ತಾರೆ. ಒಬ್ಬ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಸಂತೋಷ್ ದೇಸಾಯಿ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ, ಈಗಿನ ಟ್ರೆಂಡ್ ಅಲ್ಲಿ, ಈಗಿನ ಒಂದು ಕಾಮನ್ ಥಿಂಕಿಂಗ್ ಏನಿದೆ ಅಂದ್ರೆ, ಜನ ಅವ್ರ ಮಕ್ಕಳನ್ನ ಒಂದ್ ಸ್ವಲ್ಪ ಮಾಡರ್ನ್ ಆಗಿರೋ ಹೆಸರನ್ನ ಕೊಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಸ್ವಲ್ಪ ಮಾಡರ್ನೈಸ್ಡ್ ಆಗಿರ್ಲಿ, ಮತ್ತೆ ಬರೀ ಇಂಡಿಯಾಗ್ ಮಾತ್ರ ಅಲ್ಲ, ಇಡೀ ವರ್ಲ್ಡ್ಗೆ ಅದು ಈಸಿ ಆಗುವಂತದ್ದು, ಆಕ್ಸೆಸಿಬಲ್ ಇರುವಂತ ಹೆಸರು ಇರ್ಲಿ ಅಂತ ಇಷ್ಟಪಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮೈರಾ ಇಲ್ಲ ರಿಯಾ ಇಲ್ಲ ಇವಾನ್, ಅದು ನಿಮ್ಗೆ ಯಾವುದೇ ಆಕ್ಸೆಂಟ್ ಅಲ್ಲಿ ತಗೊಂಡ್ರು ಸ್ವಲ್ಪ ಈಸಿ ಆಗಿರುತ್ತೆ. ಸೊ ಮೈರಾ ಅಂತ ನಾವು ಮೈರಾ ಅನ್ಬೋದು, ಕೆಲವರು ಮೈರಾ ಅನ್ಬೋದು, ಇಲ್ಲ ಕೆಲವರು ವಿವಾನ್ ಅನ್ಬೋದು, ವೈವಾನ್, ವಾಟ್ ಎವರ್, ರೈಟ್? ಸೊ ಎಟ್ ದಿ ಎಂಡ್ ಆಫ್ ದ ಡೇ ಜನಕ್ಕೆ ಅದು ಈಸಿ ಆಗ್ಲಿ ಪ್ರೊನೌನ್ಸ್ ಮಾಡಕ್ಕೆ ಅಂತ ಬಹುಶಃ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೇ ಫಾರ್ ಎಕ್ಸಾಂಪಲ್, ಅವ್ರ ಮಕ್ಕಳು ಲಂಡನ್ ಅಲ್ಲಿ ಹುಟ್ಟತಾರೆ ಅನ್ಕೊಳ್ಳಿ, ಅವಾಗ ನೀವು ಸರಸ್ವತಿ ಇಲ್ಲ ಸುಬ್ರಹ್ಮಣ್ಯಂ ಅಂತ ಹೆಸರು ಇಡೋದು ತುಂಬಾ ಕಷ್ಟ ಇರುತ್ತೆ, ರೈಟ್? ಸೊ ಆವಾಗ ಬಹುಶಃ ಅವರು ರಿಯಾನ್, ಕ್ರಿಶ್ ಅಂತ ಹಿಂಗೆ ಹೆಸರು ಇಡ್ಬೋದು, ರೈಟ್? ಈಗ ಇದು ಒಂಥರದಲ್ಲಿ ಅಪ್ಪರ್ ಕ್ಲಾಸ್ ಆಡೋ ಚೇಷ್ಟೆಗಳು ಅಂತ ಹೇಳ್ಬೋದು. ಬಟ್ ನಾವು ಇಂಡಿಯನ್ ಸೊಸೈಟಿ ಅಂತ ಹೇಳ್ಬೇಕಾದ್ರೆ ಕಾಸ್ಟ್ನ ಅಂತೂ ದೂರ ಮಾಡಕ್ಕಾಗಲ್ಲ. ಸೊ ಎಷ್ಟೊಂದು ಜನ ಅವರ ಮಕ್ಕಳ ಹೆಸರಿಡ್ಬೇಕಾದ್ರೆ ಅವರು ಒಂದಂತೂ ಗ್ಯಾರಂಟಿ ನೋಡ್ತಾರೆ, ಏನು ಅಂತಂದ್ರೆ ಅವರ ಕಾಸ್ಟ್ ಅದರಿಂದ ಆಚೆ ಬರ್ತಾ ಇದೆಯಾ ಅಂತ. ಅವ್ರು ಯಾವ ಕಾಸ್ಟ್ ಅಂತ ಗೊತ್ತಾಗತ್ತಾ ಹೆಸರಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಡಿ ಶರ್ಮಾದು ಒಂದು ಬುಕ್ ಇದೆ. ಆ ಬುಕ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅಪ್ಪರ್ ಕ್ಲಾಸ್ ಇಂಡಿಯನ್ ಸೊಸೈಟಿ ಏನಿದೆಯೋ ಅದು ಯೂಶಲಿ ಹಿಂದೂ ಮೈಥಾಲಜಿಗೆ ಏನ್ ಸಂಬಂಧಪಟ್ಟಿದೆಯೋ ಆ ಒಂದು ಹೆಸರು ನಾವು ಚೂಸ್ ಮಾಡ್ತಾರೆ. ಆದ್ರೆ ಲೋವರ್ ಕ್ಲಾಸ್ ಇಲ್ಲ ಲೋವರ್ ಕಾಸ್ಟ್ ಜನ ಏನ್ ಮಾಡ್ತಾರೆ, ಅಲ್ಲಿರೋ ಲೋಕಲ್ ಹೆಸರು, ಅಲ್ಲಿರೋ ಈಸಿ ಹೆಸರನ್ನ ಚೂಸ್ ಮಾಡಿ ಅವರು ಮಕ್ಕಳಿಗೆ ಇಡ್ತಾರೆ. ಈಗ ಎಕ್ಸಾಂಪಲ್, ಸೌತ್ ಇಂಡಿಯಾದಲ್ಲಿ ಯೂಶಲಿ ಅಪ್ಪರ್ ಕ್ಲಾಸ್ ಜನ ಏನ್ ಮಾಡ್ತಾರೆ ಅಂದ್ರೆ, ಅವ್ರ ಮಕ್ಕಳನ್ನ ಯೂಶಲಿ ಶಂಕರ್ ನಾರಾಯಣ್, ಶಿವ ಇಲ್ಲ ನಾರಾಯಣ್ ಅಂತ ಹೆಸರಿಡ್ತಾರೆ. ಆದ್ರೆ ಲೋವರ್ ಕ್ಲಾಸ್ ಅಲ್ಲಿ ಯೂಶಲಿ ಲೋವರ್ ಕ್ಲಾಸ್ ಅವ್ರಿಗೆ ಯಾವ ಹೆಸರು ಇಡ್ತಾರೆ, ಮುರುಗನ್, ಅಯ್ಯಪ್ಪನ್, ಮಹಾದೇವನ್. ಸೊ ಈ ತರ ಯೂಶಲಿ ಹೆಸರು ಇಡ್ತಾರೆ. ಬಟ್ ಈ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಉತ್ತರಾಖಂಡ್ ಅಲ್ಲಿ ಎಷ್ಟೊಂದು ಜನ ಅವರ ಲೋವರ್ ಕ್ಲಾಸ್ ಅಲ್ಲಿ ಇರೋ ಮಕ್ಕಳಿಗೆ ರಾಮ್ ಹೆಸರು ಕೊಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ಆ ಒಂದು ಹೆಸರು ಕೊಟ್ಟಾಗ ಅವ್ರು ಬಹುಶಃ ಒಂದು ಅಪ್ಪರ್ ಕ್ಲಾಸ್ಗೆ ಅಸೋಸಿಯೇಟ್ ಆಗ್ತಾರೆ. ಇಲ್ಲ ಅವ್ರ ಮಕ್ಕಳಿಗೆ ರಾಮ್ ಅಂತ ಹೆಸರು ಕೊಟ್ಟಾಗ ಯಾರಿಗೂ ಗೊತ್ತಾಗಲ್ಲ ಅವ್ರು ಯಾವ ಕಾಸ್ಟ್ ಇಂದ ಬಂದಿದ್ದಾರೆ ಅಂತ ಒಂದು ಐಡಿಯಾ ಬರುತ್ತೆ ಅಂತ ಇವರು ಯೂಶಲಿ ಹೆಸರು ಇಡ್ತಾರೆ. ಸೊ ಎಷ್ಟೊಂದು ಲೋವರ್ ಕ್ಲಾಸ್ ಜನಕ್ಕೆ ಆವಾಗ ಹೇಗಾಗ್ತಿತ್ತು ಅಂದ್ರೆ, ಹೆಸರಿಂದ ತುಂಬಾ ಕಡೆ ಅವ್ರಿಗೆ ಆಪರ್ಚುನಿಟೀಸ್ ಆಗ್ಲಿ, ಇಲ್ಲ ಜನ ಅವ್ರನ್ನ ನೋಡೋ ರೀತಿ ಆಗ್ಲಿ, ಇಲ್ಲ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಅದು ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಯೂಶಲಿ ನಿಮ್ಗೆ ಲೋವರ್ ಕಾಸ್ಟ್ ಹೆಸರು ಇದೆ ಅಂದ್ರೆ ಜನ ನಿಮ್ನ ಅಪ್ರೋಚ್ ಮಾಡಕ್ಕಿಂತ ಮುಂಚೆ ನಿಮ್ನ ರಿಜೆಕ್ಟ್ ಮಾಡ್ಬಿಡ್ತಾ ಇದ್ರು. ಸೊ ಇದನ್ನ ನೋಡಿ ಅವ್ರ ಮಕ್ಕಳಿಗೆ ಆ ಲೋವರ್ ಕಾಸ್ಟ್ ಹೆಸರು ಇಡೋದ್ ಬೇಡ, ಒಂದ್ ಸ್ವಲ್ಪ ಅಪ್ಪರ್ ಕ್ಲಾಸ್ ಇರೋ ಹೆಸರು ಇಡೋಣ ಅಂತ ಆ ಒಂದು ಟ್ರೆಂಡ್ ಏನಿತ್ತು ಅದನ್ನ ಚೇಂಜ್ ಮಾಡಿ ಇವತ್ತು ಸ್ವಲ್ಪ ಮಾಡರ್ನೈಸೇಷನ್ ಆಗೋದು, ಇಲ್ಲ ಅಪ್ಪರ್ ಕ್ಲಾಸ್ ಹೆಸರು ಇಡೋದು ಅಂತ ಅವರು ಶುರು ಮಾಡ್ಕೊಂಡಿದ್ದಾರೆ. ಈಗ 2013 ಅಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ ಇದ್ರ ಬಗ್ಗೆ, ಜನ ಹೇಗೆ ಶಾರ್ಟ್ ಕಟ್ ವೇ ಅಲ್ಲಿ ಅವ್ರನ್ನ ಬೇರೆ ಜನನ ಜಡ್ಜ್ ಮಾಡೋದು ಅಂತದ್ದು, ರೈಟ್? ಸೊ ಏನ್ ಮಾಡ್ತಾರೆ, ಬೇಸಿಕ್ಲಿ ಒಂದು 500 ಇಂಟರ್ವ್ಯೂ ಅಪ್ಲಿಕೆಂಟ್ಸ್ ಇಟ್ಕೋತಾರೆ, ಎಲ್ಲ ಫೇಕ್ ಇರುತ್ತೆ. ಸೊ 500 ರೆಸ್ಯೂಮೇಸ್ ನ ಇಟ್ಕೊಂಡು ಯೂಶಲಿ ಅವರು 2 ಕಂಪನಿಗೆ ಕಳಿಸ್ತಾ ಹೋಗ್ತಾರೆ. ಎಲ್ಲ ಫೇಕ್ ಇರುತ್ತೆ, ಆದ್ರೆ ಹೆಸರು ಮಾತ್ರ ಚೇಂಜ್ ಇರುತ್ತೆ. ಹೆಸರು ಒಂದು ವೈಟ್ ಅಮೆರಿಕನ್ ಇರುತ್ತೆ ಹೆಸರು, ಇನ್ನೊಂದು ಬ್ಲಾಕ್ ಅಮೆರಿಕನ್ ಇರುತ್ತೆ, ಇಲ್ಲ ಆಫ್ರಿಕನ್ ಅಮೆರಿಕನ್ ಇರುತ್ತೆ. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಫೇಕ್ ಆದಾಗ ಯಾವ ಅಪ್ಲಿಕೆಂಟ್ಗೆ ಅವ್ರು ಕಾಲ್ ಮಾಡ್ತಾರೆ, ಯಾವ ಅಪ್ಲಿಕೆಂಟ್ನ ಅವರು ನೆಕ್ಸ್ಟ್ ರೌಂಡ್ ಆಫ್ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ, ಅದನ್ನ ನೋಡೋದಕ್ಕೆ ಅವರು ಮಾಡ್ತಾರೆ. ಮತ್ತೆ ಆಲ್ಮೋಸ್ಟ್ ಎಲ್ಲ ರೆಸ್ಯೂಮೆಯಲ್ಲೂ ಆಲ್ಮೋಸ್ಟ್ ಸೇಮ್ ಕ್ವಾಲಿಫಿಕೇಶನ್, ಆಲ್ಮೋಸ್ಟ್ ಸೇಮ್ ಡೇಟಾ ಇರುತ್ತೆ,
ರೈಟ್. ಸೊ ಅವ್ರು ಆ ಒಂದು ರಿಸರ್ಚ್ ಅಲ್ಲಿ ನೋಡಿದೇನು ಅಂದ್ರೆ ಮೆಜಾರಿಟಿ ಆಫ್ ದಿ ಇಂಟರ್ವ್ಯೂ ರೌಂಡ್ಸ್ ಯಾವ್ದು ಮುಂದಕ್ಕೆ ಹೋಯ್ತೋ ಅದು ವೈಟ್ ಅಮೆರಿಕನ್ಸ್ ಮಾತ್ರ ಇತ್ತು. ಸೊ ರಿಸರ್ಚರ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಇವತ್ತಿನ ವರ್ಲ್ಡ್ ಅಲ್ಲಿ ಶಾರ್ಟ್ ಕಟ್ ವೇ ತಗೋತೀವಿ ಒಂದು ಡಿಸಿಷನ್ ತಗೊಳಕ್ಕೆ. ಸೊ ಆ ಶಾರ್ಟ್ ಕಟ್ ವೇ ಏನಾಗಿರ್ಬೋದು ಅಂದ್ರೆ ನಿಮ್ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಅದು ಏನ್ ಟಿಕ್ ಆಗುತ್ತೆ ನಿಮ್ ತಲೆಯಲ್ಲಿ, ಇಲ್ಲ ನೀವು ಲೈಫ್ ಎಕ್ಸ್ಪೀರಿಯನ್ಸ್ ಏನ್ ಮಾಡುತ್ತೀರೋ ಆ ಒಂದು ನಿರ್ಧಾರದ ಮೇಲೆನೆ ನೀವು ಬೇಗ ಡಿಸಿಷನ್ ತಗೋತೀರಾ. ಸೊ ಅಷ್ಟು ಈಸಿ ಆಗಿದೆ ಇವತ್ತು ಹೆಸರನ್ನ ನೋಡ್ಕೊಂಡು ಇಲ್ಲ ಹೆಸರನ್ನ ಇಟ್ಕೊಂಡು ಡಿಸಿಷನ್ ತಗೊಳಕ್ಕೆ. ಈಗ ನಾವು ಇಷ್ಟೆಲ್ಲ ಫ್ಯಾಕ್ಟರ್ಸ್ ನೋಡಿದ್ವಿ, ಅರ್ಥ ಮಾಡ್ಕೊಂಡ್ವಿ, ಮುಂಚೆ ಹೇಗ್ ಇಡ್ತಾ ಇದ್ರು ಹೆಸರು, ಈಗ ಹೇಗ್ ಇಡ್ತಾ ಇದಾರೆ, ಮತ್ತೆ ಟ್ರೆಂಡ್ ಹೇಗ್ ಚೇಂಜ್ ಆಗ್ತಿದೆ ಅಂತ ನಾವು ನೋಡ್ತಾ ಇದೀವಿ. ಬಟ್ ಕೊನೆಗೆ ಏನ್ ಅರ್ಥ ಬರುತ್ತೆ ಅಂದ್ರೆ ಎಲ್ಲಾ ಅಪ್ಪ ಅಮ್ಮಂದಿರು ಅವರ ಮಕ್ಕಳಿಗೆ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಏನಾಗಿದೆ, ಅವರು ಏನ್ ನೋಡಿದ್ದಾರೆ ಜಗತ್ತಲ್ಲಿ, ಅದು ಆ ಮಕ್ಕಳಿಗೆ ಅದು ಎಫೆಕ್ಟ್ ಆಗದೆ ಇರ್ಲಿ ಅಂತ ನೋಡ್ಕೊಂಡು ಹೆಸರಿಡ್ತಾ ಇದ್ದಾರೆ. ಸೊ ಯೋಚನೆ ಮಾಡಿ ಅಲ್ಲ, ಮಗು ಹುಟ್ಟಿದಾಗ ಫಸ್ಟ್ ಏನ್ ಕೊಡ್ಬೋದು ಒಂದು ತಂದೆ ತಾಯಿಯ ಮಗುಗೆ ಅಂದ್ರೆ ಹೆಸರು. ಆ ಹೆಸರೇ ಅವ್ರನ್ನ ಯೋಚನೆ ಮಾಡಿ ಅದಕ್ಕೆ ತುಂಬಾ ಯೋಚನೆ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು ಮುಂದಿನ ಆಲೋಚನೆ ಮಾಡ್ಕೊಂಡು ಅವರು ಮಕ್ಕಳ ಹೆಸರು ಇಡ್ತಾ ಇದ್ದಾರೆ. ಸೊ ನಿಮ್ಗೂ ಆತರ ಎಷ್ಟೋ ಒಂದು ಕತೆಗಳಿರ್ಬೋದು, ಆ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ನಿಮ್ ತಂದೆ ತಾಯಿ ನಿಮ್ ಜೊತೆ ಶೇರ್ ಮಾಡಿರ್ತಾರೆ. ಸೊ ದಯವಿಟ್ಟು ಅದನ್ನ ಕಾಮೆಂಟ್ ಸೆಕ್ಷನ್ ಹಾಕಿ ಅರ್ಥ ಮಾಡ್ಕೊಳ್ಳೋಣ ನಿಮ್ ಹೆಸರನ್ನ ಹೇಗಿಟ್ರು ಅಂತ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ನಿತೀಶ್ ಅಂತ ಇಡ್ಬೇಕಾದ್ರೆ ನಮ್ಮಮ್ಮ ಹೆಂಗಿಟ್ರು ಹೆಸರು, ಎರಡೇ ಫ್ಯಾಕ್ಟರ್. ಒಂದು ಸ್ವಲ್ಪ ಮಾಡರ್ನ್ ಆಗಿರ್ಬೇಕು, ಹಳೆ ಕಾಲದ ತರ ಇರಬಾರ್ದು ಅಂತ, ಮತ್ತೆ ನಮ್ಮ ಮನೆ ದೇವರು ಗಣಪತಿಗೆ ಹೆಸರು ಕೋ ರಿಲೇಟ್ ಆಗ್ಬೇಕು. ಸೊ ಆ ಎರಡು ಫ್ಯಾಕ್ಟರ್ ಇಟ್ಕೊಂಡು ನಮ್ಮಮ್ಮ ನನ್ನ ಹೆಸರು ಇಟ್ರು, ರೈಟ್. ಸೊ ಅದೇ ತರ ನನ್ನ ಮಗನ ನಾಮಕರಣ ಇವತ್ತು ಬರ್ತಾ ಇದೆ, ನಾನು ಕೂಡ ಆಲ್ಮೋಸ್ಟ್ ಅದೇ ರೀತಿಯಲ್ಲಿ ಇಡ್ತಾ ಇದ್ದೀನಿ. ಗಣಪತಿಗೆ ಹೆಸರು ಆಗಿರ್ಬೇಕು, ಮತ್ತೆ ಒಂದು ಸ್ವಲ್ಪ ನಮ್ ಹಿಂದೂ ಮೈಥಾಲಜಿಗೆ ರಿಲೇಟ್ ಆಗಿರ್ಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ನಾನು ನನ್ನ ಮಗನ ಹೆಸರನ್ನ ಇಡ್ತಾ ಇದ್ದೀನಿ.